ಹೆಸರು ಪಾಯಲ್. ನನ್ನ ಮೈದುನ ಕುರುಡನಾಗಿದ್ದ. ನನ್ನ ಗಂಡನ ಸ್ವಂತ ತಮ್ಮನಾಗಿರುವುದರಿಂದ ಅವನ ಎಲ್ಲಾ ಕೆಲಸವನ್ನೂ ನಾನು ಮಾಡಬೇಕಾಯಿತು. ಅವನ ಹತ್ತಿರ ಕೂತು ಅವನ ಬಟ್ಟೆಯನ್ನು ಬದಲಾಯಿಸಬೇಕಿತ್ತು. ಅವನು ಹೇಳುವುದನ್ನು ಕೇಳಿ ಅವನ ಕೆಲಸವನ್ನೆಲ್ಲ ಮಾಡಬೇಕಿತ್ತು. ಆದರೆ ಒಂದು ರಾತ್ರಿ ನಾನು ಅವನ ಬಟ್ಟೆಯನ್ನು ಬದಲಾಯಿಸುತ್ತಿರುವಾಗ ಬೆಚ್ಚಿಬಿದ್ದೆ. ಆ ಕಥೆಯನ್ನು ಕೇಳಿ ನಾನು ಮದುವೆಯಾಗಿ ಗಂಡನ ಮನೆಗೆ ಬಂದೆ. ಮಂಟಪದಿಂದ ಮನೆಗೆ ಬರುತ್ತಿರುವಾಗ ನನ್ನ ಹತ್ತಿರ ನನ್ನ ಮೈದುನ ಕುಳಿತು ನನ್ನನ್ನು ನೋಡಿ ನಗುತ್ತಿದ್ದ. ಮದುವೆ ಮುಗಿದು ಸಂಜೆಯಾಗುತ್ತಾ ಬಂದಿದ್ದರಿಂದ ಎಲ್ಲರೂ ಸುಸ್ತಾಗಿದ್ದರು. ನನ್ನ ಮೈದುನ ಸಮೀರ್ ನನ್ನ ಹತ್ತಿರ ಹಾಸಿಗೆಯಲ್ಲಿ ಕುಳಿತಿದ್ದ. ಅವನು ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದ ಮತ್ತು ನಗುತ್ತಿದ್ದ. ನಾನು ಅವನತ್ತ ಸಂಕ್ಷಿಪ್ತವಾಗಿ ಕಣ್ಣು ಆಹಿಸಿದೆ. ಅವನು ನನ್ನನ್ನು ನಿರಂತರವಾಗಿ ಯಾಕೆ ನೋಡುತ್ತಿದ್ದಾನೆಂದು ನನಗೆ ತುಂಬಾ ಬೇಸರವಾಯಿತು. ಮನಸ್ಸು ಒಂದು ತರ ಅಸಹ್ಯವಾಯಿತು. ಈ ಸಮಯದಲ್ಲಿ ಅವನಿಗೆ 17 ವರ್ಷ ವಯಸ್ಸಾಗಿತ್ತು. ಅವನು ಒಳ್ಳೆಯ ಮುದ್ದಾದ ಹುಡುಗನಾಗಿದ್ದ. ಆದರೆ ಅವನ ವರ್ತನೆ ನನಗೆ ಇಷ್ಟವಾಗಲಿಲ್ಲ. ಮನೆಯಲ್ಲಿದ್ದ ಸಂಬಂಧಿಕರು ಆಗಾಗ ನನಗೆ ಸಿಹಿ ತಿಂಡಿಗಳನ್ನು ತಂದುಕೊಡುತ್ತಿದ್ದರು. ಆದರೆ ನನ್ನ ಮೈದುನ ಅಲ್ಲಿ ಕೂತವನು ಎದ್ದು ನನ್ನ ಹತ್ತಿರ ಬರಲಿಲ್ಲ, ಮಾತನಾಡಲಿಲ್ಲ. ಅವನು ಮುಂದೆ ಕುಳಿತು ನನ್ನನ್ನೇ ದಿಟ್ಟಿಸುತ್ತಿದ್ದ. ನಾನು ಮನಸ್ಸಿನಲ್ಲಿ ಯೋಚಿಸಿದೆ, ನಾಚಿಕೆ ಇಲ್ಲದ ಹುಡುಗ ಯಾಕೆ ಆ ರೀತಿ ನೋಡುತ್ತಿದ್ದಾನೆ? ಅತ್ತಿಗೆ ಅಂದ್ರೆ ತಾಯಿ ಮತ್ತು ಅಕ್ಕನಂತೆ ಇರುತ್ತಾಳೆ. ಅವನಿಗೆ ಸ್ವಲ್ಪವೂ ನಾಚಿಕೆ ಇಲ್ವಾ? ಅವನು ಎಲ್ಲರ ಮುಂದೆ ನನ್ನನ್ನು ಹೇಗೆ ದಿಟ್ಟಿಸಿ ನೋಡುತ್ತಾನೆ? ನಾನು ಕೋಪದಿಂದ ಅವನ ಮುಖವನ್ನು ಕಣ್ಣು ದಿಟ್ಟಿಸಿ ನೋಡಲು ಪ್ರಾರಂಭಿಸಿದೆ. ಆದರೆ ಅವನು ನನ್ನನ್ನು ನೋಡಿ ನಗುತ್ತಿದ್ದ. ಅವನ ನಗುವನ್ನು ಕಂಡು ನನಗೆ ಕೋಪ ಜಾಸ್ತಿ ಆಯಿತು. ಹೇಗೋ ಶಾಸ್ತ್ರಗಳೆಲ್ಲ ಮುಗಿದು ನಾನು ನನ್ನ ಕೋಣೆಗೆ ಬಂದೆ. ನನ್ನ ಗಂಡ ಅಮನ್ ಇನ್ನೂ ನನ್ನ ಹತ್ತಿರ ಬಂದಿರಲಿಲ್ಲ ಎಂದು ನಾನು ತುಂಬಾ ದುಃಖವನ್ನು ಪಟ್ಟಿದ್ದೆ. ಸ್ವಲ್ಪ ಹೊತ್ತಾದ ನಂತರ ನನ್ನ ಗಂಡ ಒಳಗಡೆ ಬಂದರು. ನನ್ನ ಬೇಸರದ ಮುಖವನ್ನು ನೋಡಿ ಏನಾಗಿದೆ ಪಾಯಲ್ ಎಂದರು. ಅವರು ನನ್ನನ್ನು ಸಮಾಧಾನಪಡಿಸಿ ತಾನು ತಡವಾಗಿ ಬಂದಿದ್ದಕ್ಕೆ ಸ್ನೇಹಿತರನ್ನು ದೂಷಿಸಿದರು. ಗಂಡನ ಹೊಗಳಿಕೆಗೆ ನನಗೆ ಸ್ವಲ್ಪ ಸಂತೋಷವಾಯಿತು. ನಾನು ನನ್ನ ಗಂಡನಿಗೆ ನನ್ನ ಮೈದುನನ ಬಗ್ಗೆ ಹೇಳಲಿಲ್ಲ. ಬಂದ ಮೊದಲ ರಾತ್ರಿ ತಮ್ಮನ ವಿರುದ್ಧ ಆರೋಪ ಮಾಡುವುದು ಸರಿಯಲ್ಲ ಅಂತ ತಿಳಿದುಕೊಂಡೆ. ನನ್ನ ಪತಿ ಅಮನ್ಗೆ ಸಮೀರ್ ಒಬ್ಬನೇ ತಮ್ಮನಾಗಿದ್ದ. ಅವರಿಗೆ ಪೋಷಕರು ಇರಲಿಲ್ಲ. ಆ ಸಮಯದಲ್ಲಿ ಮನೆಯಲ್ಲಿ ನನ್ನ ಪತಿ ಮತ್ತು ಮೈದುನ ಸಮೀರ್ ಮಾತ್ರ ಇದ್ದರು. ಬೆಳಿಗ್ಗೆ ಕಂಡ ಸತ್ಯ. ಬೆಳಿಗ್ಗೆ ಎದ್ದಾಗ ಅಮನ್ ಉಪಹಾರವನ್ನು ಹೋಟೆಲ್ನಿಂದ ತಂದಿದ್ದರು. ಅತಿಥಿ ಸತ್ಕಾರ ಮಾಡಲು ಮನೆಯಲ್ಲಿ ಮಹಿಳೆಯರು ಯಾರೂ ಇಲ್ಲದ ಕಾರಣ ನಾಳೆಯಿಂದ ನೀನು ಎಲ್ಲವನ್ನೂ ನಿಭಾಯಿಸಬೇಕಾಗುತ್ತದೆ ಎಂದರು. ನಾನು ಉಪಹಾರ ತಿಂದು ಹೊರಗೆ ಬಂದಾಗ ನನ್ನ ಮೈದುನ ಉಪಹಾರ ತಿನ್ನಲು ಮೇಜಿನ ಬಳಿ ಕುಳಿತಿದ್ದ. ನಾನು ಅವನ ಮುಂದೆ ಕುಳಿತೆ. ಅವನು ನನ್ನ ಜೊತೆ ಮಾತನಾಡಿ ನನ್ನನ್ನು ನೋಡಿ ನಗಲು ಶುರು ಮಾಡಿದ. ಅಮನ್ ಟೇಬಲ್ ಬಳಿ ಬಂದಾಗ ನನ್ನ ಬದಲು ಸಮೀರ್ ಪಕ್ಕದಲ್ಲಿ ಕುಳಿತು ತನ್ನ ಕೈಗಳಿಂದ ಅವನಿಗೆ ತಿನ್ನಿಸಲು ಪ್ರಾರಂಭಿಸಿದರು. ಇದನ್ನು ನೋಡಿ ನನಗೆ ತುಂಬಾ ಆಶ್ಚರ್ಯವಾಯಿತು ಮತ್ತು ಸಮೀರ್ ಇನ್ನೂ ನನ್ನ ಮುಂದೆ ಕುಳಿತು ನನ್ನನ್ನೇ ನೋಡುತ್ತಿದ್ದದ್ದು ನನಗೆ ಹೆಚ್ಚು ಆಶ್ಚರ್ಯವನ್ನುಂಟು ಮಾಡಿತ್ತು. ನಾನು, ನೀವು ತಿಂಡಿ ತಿನ್ನಿ, ಅವನು ಅವನ ಪಾಡಿಗೆ ತಿನ್ನುವುದಿಲ್ಲವಾ ಅಂತ ಕೇಳಿದೆ. ನನ್ನ ಮಾತು ಕೇಳಿದ ಅಮನ್, ಪಾಯಲ್, ಸಮೀರ್ ಕುರುಡ, ಅವನಿಗೆ ಕಣ್ಣು ಕಾಣುತ್ತಿಲ್ಲ ಎಂದನು. ಇದನ್ನು ಕೇಳಿದಾಗ ನನ್ನ ಕೈಯಲ್ಲಿದ್ದ ರೊಟ್ಟಿ ತುಂಡು ಹಾಗೇನೇ ಉಳಿಯಿತು. ನಾನು ಅವನನ್ನು ಬಹಳ ಆಶ್ಚರ್ಯದಿಂದ ನೋಡಿದೆ. ಅವನು ತುಂಬಾ ಸುಂದರ ಹುಡುಗನಾಗಿದ್ದ. ಅವನ ಕಣ್ಣುಗಳು ಬೂದು ಬಣ್ಣದಾಗಿದ್ದವು. ಅಂತಹ ಸುಂದರವಾದ ಕಣ್ಣಾದರೂ ಆತನಿಗೆ ಕಣ್ಣು ಕಾಣುತ್ತಿಲ್ಲ ಎಂದು ತಿಳಿದ ತಕ್ಷಣ ನನ್ನ ಹೃದಯ ಕರಗಿತು. ನಿನ್ನೆಯವರೆಗೂ ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಎಷ್ಟು ನಕಾರಾತ್ಮಕ ಆಲೋಚನೆಗಳು ಇದ್ದವೂ ಗೊತ್ತಿಲ್ಲ. ಅಮನ್ ಮುಖದಲ್ಲಿ ದುಃಖವಿತ್ತು. ಅವರು ಸಮೀರ್ ಬಾಲ್ಯದಿಂದಲೂ ಕುರುಡ. ವೈದ್ಯರು ಶಸ್ತ್ರಚಿಕಿತ್ಸೆ ಕೂಡ ಯಾವುದೇ ಸಹಾಯ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ. ಈಗ ಅವನು ನಿನ್ನ ಜವಾಬ್ದಾರಿ. ನೀನು ಅವನನ್ನು ನಿನ್ನ ತಮ್ಮನೆಂದು ಪರಿಗಣಿಸಿ ಅವನ ಎಲ್ಲಾ ಕೆಲಸಗಳನ್ನೂ ಮಾಡಬೇಕು ಎಂದರು. ನಾನು ಸರಿಯಂದೆ. ಸಮೀರ್ ಕಣ್ಣುಗಳಲ್ಲಿ ಕಣ್ಣೀರು ಜಾರಿ ಬಂತು. ಅವನು, ಅತ್ತಿಗೆ, ನಿಮ್ಮನ್ನು ನೋಡಬೇಕು ಅಂತ ನನಗೆ ತುಂಬಾ ಆಸೆಯಿತ್ತು. ಆದರೆ ನನ್ನ ದುರಾದೃಷ್ಟ ನೋಡಿ ನನಗೆ ಸಿಗುವ ಒಬ್ಬಳೇ ಅತ್ತಿಗೆಯನ್ನು ನನ್ನಿಂದ ನೋಡಲು ಸಾಧ್ಯವಾಗಿಲ್ಲ ಎಂದು ಬೇಸರ ಮಾಡಿಕೊಂಡ. ಕಷ್ಟದ ಜವಾಬ್ದಾರಿಗಳು. ಆದರೆ ಅಮನ್ ತಮ್ಮ ಕರ್ತವ್ಯಕ್ಕೆ ಸೇರಿದಾಗ ನನಗೆ ಆಘಾತವಾಯಿತು. ಅವರು ಕೆಲಸಕ್ಕೆ ಹೋದ ಸಮಯದಲ್ಲಿ ನಾನು ಸಮೀರಿಗೆ ನನ್ನ ಕೈಯಾರೆ ಊಟ ನೀಡಬೇಕಿತ್ತು. ಅಲ್ಲದೆ ಸ್ನಾನಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ನಂತರ ಅವನಿಗೆ ಬೇಕಾದ ಬಟ್ಟೆಗಳನ್ನು ನಾನೇ ಧರಿಸಬೇಕಿತ್ತು. ಊಟ ನೀಡುವುದರಲ್ಲಿ ನನಗೆ ಏನೂ ಸಮಸ್ಯೆ ಇರಲಿಲ್ಲ. ಆದರೆ ಬಟ್ಟೆ, ಇದನ್ನು ಕೇಳಿ ನನ್ನ ಮನಸ್ಸು ಸ್ವಲ್ಪ ಗೊಂದಲಕ್ಕೊಳಗಾಯಿತು. ನಾನು ಅಮನ್ಗೆ, ಇದು ತಪ್ಪು, ಸರಿಯಲ್ಲ, ನಾನು ಅವನ ಬಟ್ಟೆ ಹೇಗೆ ಬದಲಾಯಿಸಲಿ ಎಂದೆ. ಅವರು, ಅವನನ್ನು ನಿನ್ನ ತಮ್ಮನಂತೆ ನೋಡಿಕೋ, ಅವನಿಗೆ ಪ್ರೀತಿ ಕೊಡು. ಆಫೀಸ್ ಕೆಲಸ ನಾನು ನೋಡಿಕೊಳ್ಳಬೇಕಲ್ಲವೇ ಎಂದರು.
ಇಷ್ಟು ಹೇಳಿ ಅವರು ಹೊರಟು ಹೋದರು. ನಾನು ಅಸಮಾಧಾನಗೊಂಡಿದ್ದೆ. ಆಗ ಸಮೀರ್ ತನ್ನ ಕೋಣೆಯಿಂದ ನನ್ನನ್ನು ಕೂಗುತ್ತಿದ್ದ. ನಾನು ಅವನ ಕೋಣೆಗೆ ಹೋದಾಗ ಅವನು ಪ್ಯಾಂಟ್ ಧರಿಸಿ ನಿಂತಿದ್ದ. ಅವನು ಶರ್ಟ್ ಧರಿಸಿದನು, ಆದರೆ ಗುಂಡಿಗಳು ವಕ್ರವಾಗಿದ್ದವು. ನೀನು ಅದನ್ನು ಬಿಡು, ನಾನು ನಿನಗೆ ಅದರ ಗುಂಡಿಯನ್ನು ಸರಿಯಾಗಿ ಹಾಕುತ್ತೇನೆ ಎಂದು ಹೇಳಿ ಹಾಕಿದೆ. ಅವನು ತುಂಬಾ ಸಂತೋಷಪಟ್ಟ. ನಂತರ ಅವನು, ಅತ್ತಿಗೆ ದಯವಿಟ್ಟು ನನ್ನ ಕೂದಲನ್ನು ಕೂಡ ಸರಿಮಾಡಿ ಎಂದ. ನಾನು ಬಾಚಣಿಗೆಯನ್ನು ತೆಗೆದುಕೊಂಡು ಅವನ ಕೂದಲನ್ನು ಸರಿ ಮಾಡಿದೆ. ನಂತರ ಅವನು ನನ್ನ ಕೈ ಹಿಡಿದು, ತುಂಬಾ ಧನ್ಯವಾದಗಳು ಅತ್ತಿಗೆ. ನಾನು ನಿಮ್ಮನ್ನು ನೋಡಲು ಸಾಧ್ಯವಿಲ್ಲ, ಆದರೆ ನಿಮ್ಮ ಸ್ಪರ್ಶದಿಂದ ಎಲ್ಲವನ್ನೂ ಅರ್ಥಮಾಡಿಕೊಳ್ಳಬಲ್ಲೆ. ನನ್ನ ತಾಯಿಯ ಪ್ರೀತಿಯೂ ನನಗೆ ಸಿಗಲಿಲ್ಲ. ನನ್ನ ಹೊರೆಯೂ ನಿಮ್ಮ ಮೇಲೆ ಬಿತ್ತು ಎಂದು ದುಃಖದಿಂದ ಹೇಳಿದ. ನೀನು ಯಾರಿಗೂ ಹೊರೆಯಲ್ಲ. ಖಂಡಿತವಾಗಿಯೂ ನನಗೂ ನೀನು ಭಾರವಾಗಿಲ್ಲ ಅಂದೆ. ಅವನು ನಕ್ಕು, ನೀವು ತುಂಬಾ ಒಳ್ಳೆಯವರು. ನೀವು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೀರಾ ಎಂಬ ಭರವಸೆ ನನಗೆ ಇದೆ ಎಂದ. ವಿಚಿತ್ರ ವರ್ತನೆ. ಆದರೆ ಸಮಯ ಕಳೆದಂತೆ ಸಮೀರ್ನ ವರ್ತನೆಗಳು ವಿಚಿತ್ರವಾಗಿ ಕಾಣತೊಡಗಿದವು. ಅವನು ನನ್ನ ಜೊತೆ ತುಂಬಾ ಮುಕ್ತವಾಗಿ ಮಾತನಾಡಲು ಶುರು ಮಾಡಿದ. ಈಗ ಅವನೇ, ಅತ್ತಿಗೆ ದಯವಿಟ್ಟು ನನಗೆ ಶರ್ಟ್ ಧರಿಸಿ, ನನಗೆ ಅದರ ಗುಂಡಿ ಸರಿಯಾಗಿ ಹಾಕಲು ಸಾಧ್ಯವಾಗುತ್ತಿಲ್ಲ ಅಂತ ಕರೆಯುತ್ತಾನೆ. ಕೆಲವೊಮ್ಮೆ ಅವರು ನನ್ನ ಕೂದಲನ್ನು ಟವೆಲ್ನಿಂದ ಸ್ವಚ್ಛಗೊಳಿಸಿ ಅಂತ ಹೇಳ್ತಿದ್ದ. ಈ ಎಲ್ಲಾ ಕೆಲಸಗಳನ್ನು ಅವನು ಸ್ವತಃ ಮಾಡಬಹುದಿತ್ತು ಎಂದು ನನಗೆ ಅನಿಸುತ್ತಿತ್ತು. ಕೆಲವೊಮ್ಮೆ ನಾನು ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯುವಾಗ ಅವನು ಅತ್ತಿಗೆ ಅತ್ತಿಗೆ ಎಂದು ಕೂಗಲು ಪ್ರಾರಂಭಿಸುತ್ತಿದ್ದ. ನಾನು ಅವನ ಕೋಣೆಗೆ ಓಡಿಹೋಗಿ, ಏನಾಯಿತು ಸಮೀರ್ ಅಂತ ಕೇಳುವಾಗ ಅವನು ನಗುತ್ತಿದ್ದ. ಏನಿಲ್ಲ ಅತ್ತಿಗೆ, ನನಗೆ ಮೊಬೈಲ್ನಲ್ಲಿ ಹಾಡು ಇಟ್ಟುಕೊಡಿ ಅಂತ ಹೇಳ್ತಿದ್ದ. ಅವನ ಹವ್ಯಾಸ ಮೊಬೈಲ್ನಲ್ಲಿ ಕಥೆಗಳ ಮತ್ತು ಹಾಡುಗಳನ್ನು ಕೇಳಿಸಿಕೊಳ್ಳುವುದು. ಒಂದು ದಿನ ಅವನು, ಅತ್ತಿಗೆ, ಕೆಲಸ ಯಾವಾಗಲೂ ಇರುತ್ತೆ. ಹೀಗೆ ಒಟ್ಟಿಗೆ ಕೂತು ಹಾಡನ್ನು ಕೇಳಿ ಮನರಂಜಿಸುವುದು ಯಾವಾಗಲೂ ಇರುತ್ತಾ? ನೀವು ಆ ಕೆಲಸದ ಬಗ್ಗೆ ಯೋಚಿಸಬೇಡಿ ಎಂದು ಹೇಳಿದ. ನಾನು ಹಠ ಮಾಡಿ ಸ್ವಲ್ಪ ಹೊತ್ತು ಅವನ ಪಕ್ಕದಲ್ಲಿ ಕುಳಿತೆ. ಸಮೀರ್, ಈಗ ಮಧ್ಯಾಹ್ನ ಆಗ್ತಾ ಬಂತು, ನಿನಗೆ ಈಗ ಹಸಿವಾದರೆ ನೀನು ಏನು ತಿನ್ನುತ್ತೀಯಾ ಅಂದೆ. ಅವನು ನಗಲು ಪ್ರಾರಂಭಿಸಿ, ನಾನು ನಿಮ್ಮ ಮೆದುಳನ್ನು ತಿನ್ನುತ್ತೇನೆ ಎಂದನು. ನಾನು ಎದ್ದು ನಿಂತೆ. ಸಾಕು ನಿನ್ನ ಮಕ್ಕಳಾಗಿ ಮಾಡಿದ್ದು. ಈಗ ನಿನ್ನ ಅಣ್ಣ ಬರ್ತಾರೆ. ನನಗೆ ಬಿರಿಯಾನಿ ಮಾಡಲು ಹೇಳಿದ್ದಾರೆ. ನನಗೆ ಕೆಲಸ ಇದೆ, ನೀನು ಕೇಳು ಎಂದು ಅವನಿಗೆ ಅರಿವು ಮೂಡಿಸಿದೆ. ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡಲು 3-4 ಗಂಟೆಗಳು ಬೇಕಾಯಿತು. ನಾನು ಸಂಪೂರ್ಣವಾಗಿ ದಣಿದಿದ್ದೆ. ನಾನು ಹೊರಗೆ ಬಂದಾಗ ಮನೆ ಕೊಳಕಾಗಿತ್ತು. ಮನೆ ಸ್ವಚ್ಛಗೊಳಿಸಿದೆ. ಸಮೀರ್ ಕೋಣೆಗೆ ಹೋದ ತಕ್ಷಣ ಅವನು ತನ್ನ ಕೋಣೆಯನ್ನು ತಾನೇ ಸ್ವಚ್ಛಗೊಳಿಸುತ್ತಾ ಪೀಠೋಪಕರಣಗಳನ್ನು ಸ್ವಚ್ಛಗೊಳಿಸುತ್ತಿದ್ದ. ಇದನ್ನು ನೋಡಿ ನಾನು ನಗಲು ಪ್ರಾರಂಭಿಸಿದೆ. ನಾನು ಅವನ ಕೈಯಿಂದ ಬಟ್ಟೆಯನ್ನು ತೆಗೆದುಕೊಂಡಾಗ ಅವನು, ಇಲ್ಲ ಅತ್ತಿಗೆ, ನಾನೇ ಮಾಡುತ್ತೇನೆ. ನೀವು ತುಂಬಾ ಸುಸ್ತಾಗಿದ್ದೀರಾ. ಅಣ್ಣ ನಿಮ್ಮ ಮೇಲೆ ಎಲ್ಲಾ ಕೆಲಸದ ಒತ್ತಡ ಹಾಕಿದ್ದಕ್ಕೆ ನನಗೆ ತುಂಬಾ ಬೇಸರ ಆಗ್ತಿದೆ. ನೀವು ಮಾಡಬೇಕಾದ ಸಣ್ಣ ಕೆಲಸಗಳನ್ನು ನನಗೆ ಹೇಳಬೇಕು. ನಾನು ಏನು ಮಾಡಬಲ್ಲೇನೋ ಅದನ್ನು ನಾನು ಮಾಡುತ್ತೇನೆ ಎಂದನು. ನಾನು ಹೇಳಿದೆ, ನೀನು ಏನು ಮಾಡುವ ಅಗತ್ಯ ಇಲ್ಲ, ನೀನು ಸುಮ್ಮನೆ ಕುಳಿತುಕೋ ಅಂದೆ. ನಾನು ಅವನ ಕೈ ಹಿಡಿದು ಹಾಸಿಗೆಯ ಮೇಲೆ ಕೂರಿಸಿದೆ. ಮೊಬೈಲ್ ಕೊಟ್ಟು ನೀನು ಆಡಿಯೋ ಕೇಳು, ಅಷ್ಟೇ ಸಾಕು ಅಂದೆ. ಅವನು ಮೊಬೈಲ್ ಜೊತೆಗೆ ನನ್ನ ಕೈಯನ್ನು ಹಿಡಿದು ಅವನ ಪಕ್ಕದಲ್ಲಿ ಕೂರಿಸಿಕೊಂಡ. ಅವನು ನನ್ನ ಕೈಯನ್ನು ತುಂಬಾ ಬಿಗಿಯಾಗಿ ಹಿಡಿದುಕೊಂಡಿದ್ದ. ಆಘಾತಕಾರಿ ಘಟನೆ. ಮರುದಿನ ಬೆಳಿಗ್ಗೆ ನಾನು ತುಂಬಾ ಜ್ವರದಿಂದ ಬಳಲುತ್ತಿದ್ದೆ. ನನ್ನ ಗಂಡನಲ್ಲಿ ಇದನ್ನು ಹೇಳಿದೆ. ಆದರೆ ಅಮನ್ ನನ್ನ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ. ಅವರು ನನಗೆ ಜ್ವರಕ್ಕೆ ಔಷಧಿ ಕೊಟ್ಟು ಹೊರಟು ಹೋದರು. ಅಮನ್, ನೋಡು, ನಿನ್ನ ಆರೋಗ್ಯವನ್ನು ನೀನು ಸರಿಯಾಗಿ ಗಮನಿಸಿಕೊಳ್ಳಬೇಕು. ನೀನು ಅನಾರೋಗ್ಯಕ್ಕೆ ಒಳಗಾಗಬಾರದು. ನಾವು ಉಪವಾಸದಿಂದ ಇರಬೇಕಾದೀತು. ಬೇಗ ಜ್ವರದ ಮಾತ್ರೆ ತೆಗೆದುಕೊಂಡು ಮನೆಯಲ್ಲಿ ಅಡುಗೆ ಮಾಡು. ಮಧ್ಯಾಹ್ನ ನಾನು ಕಚೇರಿಯಿಂದ ಬರುತ್ತೇನೆ ಎಂದರು. ನಾನು ಜ್ವರದ ಔಷಧಿ ತೆಗೆದುಕೊಂಡರೂ ಜ್ವರ ಕಡಿಮೆಯಾಗುತ್ತಿರಲಿಲ್ಲ. ನಾನು ನನ್ನ ಕೋಣೆಯಲ್ಲಿ ಪ್ರಜ್ಞಾಹೀನಲಾಗಿ ಮಲಗಿದ್ದಾಗ ಬಾಗಿಲು ತಟ್ಟಿತು ಮತ್ತು ನಂತರ ಬಾಗಿಲು ತೆರೆಯಿತು. ಸಮೀರ್ ನನ್ನ ಮುಂದೆ ನಿಂತಿದ್ದ. ಅವನು ತನ್ನ ಕೋಲಿನ ಸಹಾಯದಿಂದ ನಡೆಯುತ್ತಾ ನನ್ನ ಬಳಿಗೆ ಬಂದನು. ಅತ್ತಿಗೆ, ಏನಾಯಿತು ನಿಮಗೆ? ನೀವಿನ್ನೂ ನನಗೆ ಬೆಳಗ್ಗಿನ ತಿಂಡಿಯನ್ನು ಕೊಡಲಿಲ್ಲ. ನನಗೆ ತುಂಬಾ ಹಸಿವಾಗಿದೆ ಎಂದು ಕೇಳಿದ. ಸಮೀರ್, ನನಗೆ ಹುಷಾರಿಲ್ಲ, ಜ್ವರ ಬರ್ತಿದೆ ಅಂದೆ. ನಾನು ಎದ್ದೇಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ನಿನಗೆ ಹೇಗೆ ಉಪಹಾರವನ್ನು ಮಾಡಲಿ ಎಂದೆ. ನನ್ನ ಮಾತು ಕೇಳಿದ ನಂತರ ಅವನು ಕೋಣೆಯಿಂದ ಹೊರಗೆ ಹೋದ. ಸ್ವಲ್ಪ ಸಮಯದ ನಂತರ ಅವನ ಅಳು ಮತ್ತು ಕಿರುಚಾಟ ಕೇಳಲು ಪ್ರಾರಂಭಿಸಿತು. ಇದನ್ನು ಕೇಳಿ ನಾನು ನನ್ನ ಜ್ವರವನ್ನು ಮರೆತು ಎದ್ದು ಕುಳಿತೆ. ಅಡುಗೆ ಮನೆಯಿಂದ ಶಬ್ದ ಬರುತ್ತಿತ್ತು.
ನಾನು ಅಡುಗೆ ಮನೆ ತಲುಪಿದಾಗ ನನಗೆ ಆಘಾತವಾಯಿತು. ಅವನ ಬಟ್ಟೆಗಳು ಬೆಂಕಿಯಿಂದ ಸುಟ್ಟು ಹೋಗಿದ್ದವು. ನಾನು ಹಗ್ಗದಲ್ಲಿ ನೇತಾಡುತ್ತಿದ್ದ ಟವೆಲನ್ನು ಬೇಗನೆ ತೆಗೆದು ಸಮೀರ್ನ ಅಂಗೈ ಮೇಲಿನ ಬೆಂಕಿಯನ್ನು ನಂದಿಸಲು ಪ್ರಾರಂಭಿಸಿದೆ. ಆದರೆ ಅಷ್ಟೊತ್ತಿಗಾಗಲೇ ಅವನ ಹೊಟ್ಟೆ ಮತ್ತು ತೋಳು ಸುಟ್ಟು ಹೋಗಿತ್ತು. ಅವನು ಕೂಗುತ್ತಲೇ ಇದ್ದ. ನೀನು ಅಡುಗೆ ಮನೆಯಲ್ಲಿ ಏನು ಮಾಡಲು ಹೋಗಿದ್ದೀಯಾ? ಯಾಕೆ ಸಮೀರ್ ಇಲ್ಲಿಗೆ ಬಂದಿದ್ದೀಯಾ ಅಂತ ಕೇಳಿದೆ. ಅತ್ತಿಗೆ, ನಾನು ನಿಮಗೆ ಚಹಾ ಮಾಡಲು ಹೋಗಿದ್ದೆ. ಬೆಂಕಿ ಹೊತ್ತುಕೊಳ್ಳುತ್ತದೆ ಅಂತ ನನಗೆ ಹೇಗೆ ಗೊತ್ತು ಎಂದನು. ಅವನ ಹೊಟ್ಟೆ ಮತ್ತು ತೋಳುಗಳು ತೀವ್ರವಾಗಿ ಸುಟ್ಟು ಹೋಗಿದ್ದವು. ಸ್ವಲ್ಪ ಸಮಯದ ನಂತರ ಅಮನ್ ಮನೆಗೆ ತಲುಪಿದರು. ಸಮೀರ್ನನ್ನು ವೈದ್ಯರ ಬಳಿಗೆ ಕರೆದೊಯ್ದರು. ಆಸ್ಪತ್ರೆಯಿಂದ ಅಮನ್ ಕರೆ ಮಾಡಿ ಸಮೀರ್ ನೋವಿನಿಂದ ನರಳುತ್ತಿದ್ದಾನೆ ಎಂದು ಅಳುತ್ತಾ ಹೇಳಿದರು. ಸಮೀರ್ನನ್ನು ಅಡ್ಮಿಟ್ ಮಾಡಲಾಗಿದೆ ಎಂದು ಅಮನ್ ಹೇಳಿದರು. ಕಹಿ ಅಂತ್ಯ. ಕೆಲವು ದಿನಗಳ ನಂತರ ಒಂದು ದಿನ ಬೆಳಿಗ್ಗೆ ಕೇಳಿದ ಸುದ್ದಿ ನನ್ನ ಮನಸ್ಸನ್ನು ಬೆಚ್ಚಿಬೀಳಿಸಿತು. ಸಮೀರ್ ಈಗ ನಮ್ಮ ನಡುವೆ ಇಲ್ಲ ಎಂದು ಅಮನ್ ಹೇಳಿದರು. ಬೆಂಕಿಯಿಂದ ಹೃದಯಕ್ಕೆ ಪರಿಣಾಮ ಬೀರಿತು. ಅವನು ನನ್ನ ಕೈ ಹಿಡಿದು ಹೇಳುತ್ತಲೇ ಇದ್ದ, ಅಣ್ಣ, ನಾನು ಸಾಯಲು ಬಯಸುವುದಿಲ್ಲ, ನಾನು ಬದುಕಬೇಕು. ದಯವಿಟ್ಟು ನನ್ನನ್ನು ಉಳಿಸು. ಇದೀಗ ನನಗೆ ಅತ್ತಿಗೆ ಎಂಬ ಅಕ್ಕ ಇದ್ದಾಳೆ. ಅವರು ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ನನಗೆ ಯಾವುದೇ ಭಯ ಇಲ್ಲ. ನಾನು ಬದುಕಬೇಕು ಅಂತ ತುಂಬಾ ಅಳುತ್ತಿದ್ದ. ಆದರೆ ಅವನನ್ನು ಬದುಕಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಪ್ರತಿನಿತ್ಯ ನಾವು ನೋವಿನಿಂದ ಜೀವಿಸುತ್ತಿದ್ದೆವು. ಮನೆಯಲ್ಲಿ ಸಮೀರ್ ಅತ್ತಿಗೆ ಎಂದು ಕರೆಯುವುದನ್ನು ನನಗೆ ಆಗಾಗ ಪ್ರತಿಧ್ವನಿ ಕೇಳಿಸುತ್ತಿತ್ತು. ಕೆಲವೊಮ್ಮೆ ಅವನು, ಅತ್ತಿಗೆ, ನಿಮ್ಮ ಎಲ್ಲಾ ಕೆಲಸ ಬಿಟ್ಟು ಬನ್ನಿ, ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಿ, ನಾನು ನಿಮಗಾಗಿ ಒಂದು ಹಾಡು ಹಾಡಲು ಬಯಸುತ್ತೇನೆ ಅಂತ ನಗುತ್ತಾ ಹೇಳುತ್ತಿರುವಂತೆ ನನಗೆ ಅನಿಸುತ್ತಿತ್ತು. ಕೆಲವು ತಿಂಗಳುಗಳ ನಂತರ ನಾನು ತಾಯಿ ಆಗಲಿದ್ದೆ. ಆ ಇಡೀ ಸಮಯ ನನ್ನ ಸಮೀರನನ್ನು ನೆನಪಿಸಿಕೊಳ್ಳುತ್ತಾ ಅಳುತ್ತಾ ಕಳೆದು ಹೋಯಿತು. ಅವನು ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದ್ದ ಮತ್ತು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದ. ಸಮೀರ್ ಇರುತ್ತಿದ್ದರೆ ನಾನು ತಾಯಿಯಾಗುವ ವಿಷಯ ಕೇಳಿ ತುಂಬಾ ಸಂತೋಷಪಡುತ್ತಿದ್ದ. ನಾನು ಯಾಕೆ ಆ ದಿನ ಅವನಿಗೆ ತಿಂಡಿ ಮಾಡಿಕೊಡಲಿಲ್ಲ? ಯಾಕೆ ಮಲಗಿದ್ದೆ? ನಾನು ಸ್ವಲ್ಪ ಧೈರ್ಯ ಮಾಡಿಕೊಂಡು ಅವನಿಗೆ ಮಾಡಿಕೊಡಬಹುದಿತ್ತಲ್ವಾ? ನಾನು ತಪ್ಪು ಮಾಡಿಬಿಟ್ಟೆ ಅಂತ ನನಗೆ ಅನಿಸ್ತಿತ್ತು. ನಮಗೆ ಒಬ್ಬ ಮಗ ಜನಿಸಿದ. ಅಮನ್ ತುಂಬಾ ಸಂತೋಷಪಟ್ಟರು. ನಾನು ಮಗುವಿಗೆ ಸಮೀರ್ ಎಂದು ಹೆಸರಿಡಲು ಬಯಸುತ್ತೇನೆ ಎಂದು ಹೇಳಿದೆ. ನನ್ನ ಮಾತು ಕೇಳಿ ಅಮನ್ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಬಂದವು. ಯಾರಾದರೂ ವ್ಯಕ್ತಿಯ ನಡವಳಿಕೆಯನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳದೆ ಕೇವಲ ಹೊರಗಿನ ಘಟನೆಗಳನ್ನು ನೋಡಿ ಅಭಿಪ್ರಾಯ ರೂಪಿಸಿಕೊಂಡು ಅವರಿಗೆ ತಪ್ಪು ತೋರಿಸುವುದು ಅನ್ಯಾಯ. ಗಾಂಧೀಜಿ ಹೇಳಿದಂತೆ, ಬಿಫೋರ್ ಯು ಜಡ್ಜ್ ಸಮವನ್, ವಾಕ್ ಎ ಮೈಲ್ ಇನ್ ದೇರ್ ಶೂಸ್. ಒಬ್ಬ ನಿಸ್ವಾರ್ಥವಾಗಿ ಸತ್ಕಾರ್ಯ ಮಾಡುವ ವ್ಯಕ್ತಿಯ ಬಗ್ಗೆ ನಾವು ತಪ್ಪಾಗಿ ಯೋಚಿಸಿ ಅವನ ಮೇಲೆ ಅನುಮಾನ ತಂದುಕೊಳ್ಳುವುದು ಅವನ ಆತ್ಮಸ್ಥೈರ್ಯಕ್ಕೆ ದೊಡ್ಡ ಧಕ್ಕೆಯಾಗಿದೆ. ಒಬ್ಬ ವ್ಯಕ್ತಿಯ ಬಗ್ಗೆ ತೀರ್ಮಾನಕ್ಕೆ ಬರುವ ಮುನ್ನ ಆತನ ನಿಜವಾದ ವ್ಯಕ್ತಿತ್ವವನ್ನು ತಿಳಿಯಲು ಪ್ರಯತ್ನಿಸಬೇಕು.